ಕಾಂತಾರ ಚಾಪ್ಟರ್ 1 ಇದರ ಟ್ರೈಲರ್ ಬಿಡುಗಡೆಯಾಗಿದೆ. ಕರ್ನಾಟಕದಲ್ಲಿ ಜನಗಳೇ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಉಳಿದಂತೆ ಹಿಂದಿಯಲ್ಲಿ ಹೃತಿಕ್ ರೋಷನ್, ತೆಲುಗು, ತಮಿಳಲ್ಲಿ ಆಯಾ ಸ್ಟಾರ್ಗಳು ಈ ಟ್ರೈಲರ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಟ್ರೈಲರ್ ನೋಡ್ತಾ ಹೋದ್ರೆ ಕಾಡು ಜನಗಳಿಗೂ ರಾಜನಿಗೂ ಆಗುವ ಫೈಟಿಂಗ್ ವಿಷಯಗಳನ್ನು ಹೇಳಲಾಗಿದೆ. ಅಂದರೆ ದೈವವನ್ನು ಒಪ್ಪುವ ಕಾಡು ಜನಗಳು, ದೈವವನ್ನು ಒಪ್ಪದ ರಾಜ, ಹೀಗೆ ಕತೆ ಸಾಗ್ತಾ ಇರುತ್ತೆ. ಅದರ ನಡುವೆ ರಾಣಿಗೂ ಕಾಡಿನ ವ್ಯಕ್ತಿಗೂ ಅಂದರೆ ಹೀರೋಗೂ ಆಗುವ ನಡೆಯುವ ಪ್ರೀತಿ ಪ್ರೇಮದ ಕಥೆಗಳು ಕೂಡ ಇದರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಕ್ ಹೋದ್ರೆ ಹಿಂದಿನ ಕಾಂತಾರದಲ್ಲೂ ಇದೇ ರೀತಿಯ ಕತೆ ಇತ್ತು. ಅಲ್ಲಿ ಊರಿನ ಯಜಮಾನ ಇದ್ದ, ಕಾಡು ಜನಗಳು ಇದ್ದರು, ಅವ್ರ ನಡುವೆ ಫೈಟಿಂಗ್ ಆಗ್ತಾ ಇತ್ತು ಆ ಆಸ್ತಿಗಾಗಿ. ನಮ್ಮ ಏರಿಯಾಕ್ಕೆ ನೀವು ಬರ್ಬೋದು, ನಿಮ್ಮ ಏರಿಯಾಕ್ಕೆ ನಾವು ಬರೋಕ್ಕಾಗಲ್ವಾ ಅಂತ. ಅದೇ ಸೀನ್ ಕೂಡ ಕಾಂತಾರ 1ರಲ್ಲಿ ಕೂಡ ಮನೆ ಒಳಗಡೆ ಬಂದಾಗ ಹೀರೋ ಹೇಳುವ ಸೀನ್ ಇತ್ತು. ಇಲ್ಲೂ ಕೂಡ ಹೀರೋಯಿನಿಗೆ ಹೀರೋ ಹೇಳ್ತಾನೆ. ಉಳಿದಂತೆ ಪರಶುರಾಮನ ಕತೆ ಹೇಳಲಾಗುತ್ತೆ ಅಂತ ಈ ಹಿಂದೆ ಎಲ್ಲರೂ ಅಂದ್ಕೊಂಡಿದ್ರು. ಅಂದರೆ ತುಳುನಾಡಿಗೆ ಮೂಲ ಪುರುಷ ಪರಶುರಾಮ ಅಂತ, ಅದನ್ನು ಇಲ್ಲಿ ಬೇರೆ ರೀತಿ ತಗೊಂಡಿದ್ದಾರೆ. ಹಾಗೆ ನೋಡಕ್ಕೆ ಹೋದರೆ ಬೇರೆ ಬೇರೆ ಕಥೆಗಳು ಇರುತ್ತೆ. ಒಂದು ಊರು ಅಂದಮೇಲೆ ಬೇರೆ ಬೇರೆ ರೀತಿಯ ಕಥೆಗಳನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಜೊತೆಗೆ ಇವರ ಯೋಚನೆ ಲಾರಿ ಹೇಗಿದೆ ಅಂತ ಗೊತ್ತಿಲ್ಲ. ತುಳುನಾಡ ಹುಟ್ಟಿಗೆ ಪರಶುರಾಮ ಕಾರಣ ಅಂತ ಹೇಳಲಾಗ್ತಾ ಇದೆ. ಉಳಿದಂತೆ ಶಿವನ ಆಜ್ಞೆಯಂತೆ ದೇವರುಗಳು ಭೂಮಿಗೆ ಬಂದು ಶಿವನ ಗಣಗಳು ಜನಗಳ ರಕ್ಷಣೆಗೆ ನಿಲ್ತಾರೆ ಅನ್ನೋದು ಇಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಶಿವನ ಗಣಗಳು ಇಲ್ಲಿ ಜನರನ್ನು ರಕ್ಷಣೆ ಮಾಡ್ತಾರೆ ಅಂತ ತೋರಿಸಲಾಗಿದೆ. ಶಿವ ಕೂಡ ಇಲ್ಲಿ ನಿಂತಿದ್ದಾನೆ. ಒಟ್ಟಿನಲ್ಲಿ ದೈವದೇವರುಗಳ ಬಗ್ಗೆ ಶಿವನ ಮೂಲ ತತ್ವಗಳನ್ನು ಇಲ್ಲಿ ಹೇಳಲಾಗಿದೆ. ಹಾಲಿವುಡ್ ರೇಂಜಿಗೆ ದೃಶ್ಯ ವೈಭವವನ್ನು ಕಟ್ಟಿಕೊಟ್ಟಿದ್ದಾರೆ. ಮೂಲತಃವಾಗಿ ರಿಷಬ್ ಶೆಟ್ಟಿ ಅವರು ದೈವಾರಾಧಕರು, ಹಾಗಾಗಿ ಅದಕ್ಕೆ ಚ್ಯುತಿ ಬರದಂತೆ ಇಲ್ಲಿ ನಡೆಸಿಕೊಟ್ಟಿದ್ದಾರೆ ಅಂತ ನಾವು ನಂಬಬಹುದು. ಉಳಿದಂತೆ ಅಕ್ಟೋಬರ್ 2ಕ್ಕೆ ಸಿನಿಮಾ ವಿಶ್ವದಾದ್ಯಂತ ಬಿಡುಗಡೆ ಆಗಲಿದೆ. ಆಗ ಇದರ ನಿಜವಾದ ತತ್ವಗಳು, ಅರ್ಥಗಳು, ದೃಶ್ಯ ವೈಭವಗಳು ಕಾಣಲಿದೆ. ಅಲ್ಲಿವರೆಗೆ ಕಾಯಬೇಕು, ನಾವು ಕಾಯೋಣ. ಎಂದಿನಂತೆ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.